ಈ ಅದ್ಭುತ ಮಾಹಿತಿಯ ಆಳಕ್ಕೆ ಇಳಿಯುವ ಪಯಣಕ್ಕೆ ಸ್ವಾಗತ. ಇಂದು ನಾವು ಸಾವಿರಾರು ವರ್ಷಗಳ ಹಿಂದಿನ ಇಂಡಸ್ ಸರಸ್ವತಿ ಜನರ ಬಗ್ಗೆ ತಿಳಿಯಲಿದ್ದೇವೆ. ಹೌದು, ಖಂಡಿತ. ಈ ಜನರ ಬಗ್ಗೆ ಒಂದು ದೊಡ್ಡ ವಿಶೇಷತೆ ಅಂದ್ರೆ ಅವರು ಯಾವುದೇ ಯುದ್ಧ ಮಾಡದೆ ಬರೀ ಅಗ್ರಿಕಲ್ಚರ್ ಮತ್ತು ಟ್ರೇಡ್ ಮೂಲಕವೇ ಅಷ್ಟು ಶ್ರೀಮಂತರಾಗಿದ್ರು. ವಾವ್! ಯಾವುದೇ ಯುದ್ಧ ಮಾಡದೆ ಅಷ್ಟು ಶ್ರೀಮಂತರಾಗಿದ್ರ? ಆ ಕಾಲದ ಜನರು ಯಾವುದೇ ಯುದ್ಧ ಮಾಡದೆ ಹೇಗೆ ಅಷ್ಟು ಶ್ರೀಮಂತರಾದ್ರು ಹಾಗೂ ಅವರ ಜೀವನ ಹೇಗಿತ್ತು ಅನ್ನೋದು ನಮ್ಮ ಇಂದಿನ ಗುರಿ. ನಿಜ, ಅವರ ಯಶಸ್ಸು ಶುರುವಾಗಿದ್ದೇ ಹೊಲಗಳಿಂದ. ಅವರ ಬಳಿ ಬಹಳ ಬಲವಾದ ಅಗ್ರಿಕಲ್ಚರ್ ವ್ಯವಸ್ಥೆ ಇತ್ತು. ಅಂದ್ರೆ ಕೃಷಿ. ಅವರು ಏನೇನು ಬೆಳೆಯುತ್ತಿದ್ರು? ಗೋಧಿ, ಬಾರ್ಲಿ, ಆಮೇಲೆ ಅತಿ ಮುಖ್ಯವಾಗಿ ಹತ್ತಿ ಅಂದ್ರೆ ಕಾಟನ್ ಬೆಳೆದು ಮೆದುವಾದ ಬಟ್ಟೆ ಮಾಡಿದ ಮೊದಲಿಗರು ಅವರೇ. ಓಹೋ, ಬರೀ ಒರಟು ಬಟ್ಟೆ ಇರೋ ಕಾಲದಲ್ಲಿ ಮೃದುವಾದ ಹತ್ತಿ ಬಟ್ಟೆ. ಆಮೇಲೆ ಈ ಹಳ್ಳಿಗಳಿಂದ ನಗರಗಳಿಗೆ ಊಟ ಹೋಗುತ್ತಿತ್ತಂತೆ, ಹೌದಾ? ಹೌದು, ಹಳ್ಳಿಗಳಿಂದ ಊಟ ಹೋದ್ರೆ ನಗರಗಳಿಂದ ಸುಂದರವಾದ ಆಭರಣಗಳು ಬರ್ತಿದ್ವು. ಇದನ್ನೇ ನಾವು ಅವರ ಟ್ರೇಡ್ ನೆಟ್ವರ್ಕ್ ಅಂತ ಕರೆಯೋದು. ಸೂಪರ್! ಗುಜರಾತಿನ ಲೋಥಲ್ ಅನ್ನೋ ಜಾಗದಲ್ಲಿ ಹಡಗುಗಳಿಗಾಗಿ ಜಗತ್ತಿನ ಅತ್ಯಂತ ಹಳೆಯ ಡಾಕ್ಯಾರ್ಡ್ ಕೂಡ ಕಟ್ಟಿದ್ರಂತೆ ಅನ್ವಾ? ಖಂಡಿತ ಕಟ್ಟಿದ್ರು. ಅಲ್ಲಿಂದ ಬೇರೆ ದೇಶಗಳ ಜೊತೆ ಅವರು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡ್ತಿದ್ರು. ಅಂದ್ರೆ ಹಳ್ಳಿಗಳಿಂದ ನಗರಗಳಿಗೆ, ಅಲ್ಲಿಂದ ಹಡಗುಗಳ ಮೂಲಕ ಬೇರೆ ದೇಶಗಳಿಗೆ. ಆಹಾ, ಇದು ಸೇಮ್ ನಮ್ಮ ಇಂದಿನ ಮೆಗಾ ಆನ್ಲೈನ್ ಶಾಪಿಂಗ್ ಡೆಲಿವರಿ ನೆಟ್ವರ್ಕ್ ತರನೇ ಇತ್ತಲ್ವಾ? ಹೌದು, ನೀವ್ ಹೇಳಿದ್ದು 100ಕ್ಕೆ 100 ನಿಜ. ಆ ಕಾಲದ ಜನ ಕ್ರಾಫ್ಟ್ಸ್ ಮತ್ತು ಮೆಟಲರ್ಜಿಯಲ್ಲಿ ಕೂಡ ದೊಡ್ಡ ಎಕ್ಸ್ಪರ್ಟ್ಸ್ ಆಗಿದ್ರು. ಮೆಟಲರ್ಜಿ ಅಂದ್ರೆ ಲೋಹದ ಕೆಲಸ ಅಲ್ವಾ? ಹೌದು, ಅವರು ತಾಮ್ರ ಮತ್ತು ತವರ ಅಂದ್ರೆ ಟಿನ್ ಸೇರಿಸಿ ಬಹಳ ಬಲವಾದ ಬ್ರಾನ್ಸ್ ಮಾಡ್ತಿದ್ರು. ವಾವ್! ಇಷ್ಟೆಲ್ಲ ವ್ಯಾಪಾರ ಮಾಡುವಾಗ ವಸ್ತುಗಳು ಕಳ್ಳತನ ಆಗ್ಬಾರ್ದು ಅಂತ ಏನಾದ್ರೂ ಐಡಿಯಾ ಮಾಡಿದ್ರಾ? ಖಂಡಿತ. ಅದಕ್ಕಾಗಿ ಅವರು ಸೀಲ್ಸ್ ಬಳಸ್ತಾ ಇದ್ರು. ಒದ್ದೆ ಮಣ್ಣಿನ ಮೇಲೆ ಏಕಶೃಂಗಿ ಅಂದ್ರೆ ಯೂನಿಕಾರ್ನ್ ತರದ ಪ್ರಾಣಿಗಳ ಚಿತ್ರವಿರುವ ಸೀಲ್ಸ್ ಒತ್ತಿ ಪ್ಯಾಕ್ ಮಾಡ್ತಿದ್ರು. ಓ, ಅಂದ್ರೆ ಮಣ್ಣು ಒಡೆದಿದ್ರೆ ಯಾರೋ ಪ್ಯಾಕೆಟ್ ಓಪನ್ ಮಾಡಿದ್ದಾರೆ ಅಂತ ಅರ್ಥ. ಹೌದು, ನಿಖರವಾಗಿ. ಇದು ಈಗಿನ ಕಾಲದ ಪಾರ್ಸಲ್ಗಳ ಮೇಲಿರುವ ಸೆಕ್ಯೂರಿಟಿ ಟೇಪ್ ಅಥವಾ ಡಿಜಿಟಲ್ ಪಾಸ್ವರ್ಡ್ ಇದ್ದಾಗೆ ಅಲ್ವಾ? ಇಷ್ಟೊಂದು ಬುದ್ಧಿವಂತರು. ನಿಜಕ್ಕೂ ಬುದ್ಧಿವಂತರು. ಆಮೇಲೆ ಅವರು ಬರೀ ಕೆಲ್ಸ ಮಾತ್ರ ಮಾಡ್ತಿರ್ಲಿಲ್ಲ, ಮಕ್ಕಳ ಆಟಕ್ಕೂ ಬಹಳ ಪ್ರಾಮುಖ್ಯತೆ ಇತ್ತು. ಆಹಾ, ಮಕ್ಕಳಿಗಾಗಿ ಏನೇನು ಆಟಿಕೆಗಳಿದ್ದು? ಮಣ್ಣಿನ ಸಿಲ್ಲೆಗಳು, ಚಕ್ರವಿರುವ ಆಟಿಕೆ ಗಾಡಿಗಳು ಮತ್ತು ಸುಂದರವಾದ ಫಿಗರೀನ್ಸ್ ಇದ್ವು. ಕೇಳ್ತಿದ್ರನೆ ಖುಷಿಯಾಗುತ್ತೆ. ಆಮೇಲೆ ಅವರು ಚಿನ್ನ ಮತ್ತು ಧಾನ್ಯ ತೂಕ ಮಾಡೋಕೆ ನಿಖರವಾದ ಕಲ್ಲಿನ ವೆಯ್ಟ್ಸ್ ಅಂಡ್ ಮೆಜರ್ಸ್ ಬಳಸ್ತಿದ್ರಂತೆ. ಹೌದು, ಈ ವ್ಯವಸ್ಥೆ ಬಹಳ ಪ್ರಾಮಾಣಿಕವಾಗಿತ್ತು. ಅತಿ ಮುಖ್ಯವಾದ ವಿಷಯ ಅಂದ್ರೆ ಅವರಲ್ಲಿ ದೊಡ್ಡ ಆಯುಧಗಳಾಗ್ಲಿ ಯುದ್ಧದ ಚಿತ್ರಗಳಾಗ್ಲಿ ಎಲ್ಲೂ ಸಿಕ್ಕಿಲ್ಲ. ಅಂದ್ರೆ ಅವರು ಸಂಪೂರ್ಣ ಪೀಸ್ಫುಲ್ ಸೊಸೈಟಿ ಆಗಿದ್ರಾ? ಖಂಡಿತ. ಅವರು ಜಗಳಗಳಿಲ್ಲದೆ ಬಹಳ ಶಾಂತಿಯಿಂದ ಬದುಕ್ತಿದ್ರು. ಆಶ್ಚರ್ಯ! ಇಷ್ಟು ದೊಡ್ಡ ಸಾಮ್ರಾಜ್ಯ, ಅಷ್ಟು ಸಂಪತ್ತು ಇದ್ರೂ ಯಾರೂ ಜಗಳನೇ ಆಡದೆ ಶಾಂತಿಯಿಂದ ಇದ್ರು ಅಂದ್ರೆ ನಂಬೋಕೆ ಕಷ್ಟ. ಅವರು ತಮ್ಮ ಕೋಪವನ್ನು ಹೇಗೆ ಕಂಟ್ರೋಲ್ ಮಾಡ್ತಿದ್ರು? ನ್ಯಾಯವಾದ ವ್ಯಾಪಾರ ಮತ್ತು ಎಲ್ಲರಿಗೂ ಸಮಾನತೆ ಇದ್ದಾಗ ಜಗಳಕ್ಕೆ ಕಾರಣನೇ ಇರಲ್ಲ ಅಲ್ವಾ? ಹೌದು, ಅದು ನಿಜ. ಆದ್ರೆ ಯುದ್ಧನೇ ಇಲ್ಲದಿದ್ರೆ ಇಂಥ ಅದ್ಭುತ ನಗರಗಳು ಕೊನೆಗೇನಾದವು? ಕ್ರಿಸ್ತಪೂರ್ವ 1900 ಆಸುಪಾಸಿನಲ್ಲಿ ಅವರ ಡಿಕ್ಲೈನ್ ಶುರುವಾಯಿತು. ಈ ಡಿಕ್ಲೈನ್ ಅಂದ್ರೆ ಅವರ ಅವನತಿಗೆ ಕಾರಣ ಏನು? ಮುಖ್ಯ ಕಾರಣ ಕ್ಲೈಮೇಟ್ ಚೇಂಜ್ ಮತ್ತು ಅವರ ಜೀವನಾಡಿಯಾಗಿದ್ದ ಸರಸ್ವತಿ ನದಿ ಬತ್ತಿ ಹೋದದ್ದು. ಓಹೋ, ನೀರಿಲ್ಲದೆ ಕೃಷಿ ಮಾಡೋಕ್ಕಾಗ್ಲಿಲ್ಲ. ಇದರಿಂದ ಅರ್ಬನ್ ಕೊಲಾಪ್ಸ್ ಆಯ್ತಾ? ಹೌದು, ದೊಡ್ಡ ನಗರಗಳೆಲ್ಲ ಕುಸಿದು ಜನ ಸಣ್ಣ ಹಳ್ಳಿಗಳಿಗೆ ವಲಸೆ ಹೋದ್ರು. ಇದನ್ನೇ ರೂರಲ್ ಶಿಫ್ಟ್ ಅಂತ ಕರೀತಾರೆ. ಪಾಪ. ಅಂದ್ರೆ ಆ ಜನ ಸಂಪೂರ್ಣವಾಗಿ ಮಾಯವಾದ್ರಾ? ಇಲ್ಲ, ಅವರು ಮಾಯವಾಗ್ಲಿಲ್ಲ. ಅವರ ಕಲೆ, ಮಡಿಕೆಗಳ ಡಿಸೈನ್, ಬಳೆ ತೊಡುವ ಅಭ್ಯಾಸ ಇವೆಲ್ಲ ಇಂದಿಗೂ ನಮ್ಮಲ್ಲಿದೆ. ಇದನ್ನೇ ಅಲ್ವಾ ಕಲ್ಚರಲ್ ಕಂಟಿನ್ಯೂಟಿ ಅಂತ ಹೇಳೋದು? ಹೌದು, ಅವರ ಸಂಸ್ಕೃತಿ ನಮ್ಮ ಜೀವನದಲ್ಲಿ ಇಂದಿಗೂ ಮುಂದುವರೆದುಕೊಂಡು ಬಂದಿದೆ. ನಿಜ. ಹರಪ್ಪನ್ ಜನರು ನಮಗೆ ಶಾಂತಿಯಿಂದ ಬದುಕುವುದು ಮತ್ತು ನ್ಯಾಯಯುತ ವ್ಯಾಪಾರ ಮಾಡುವುದನ್ನ ಕಲಿಸಿದರು. ಖಂಡಿತ. ಅವರ ಸಂಸ್ಕೃತಿ ನಮ್ಮಲ್ಲೇ, ನಮ್ಮ ದಿನನಿತ್ಯದ ಅಭ್ಯಾಸಗಳಲ್ಲೇ ಉಳಿದಿದೆ. ಕೊನೆಯದಾಗಿ ಯೋಚಿಸಬೇಕಾದ ಒಂದು ವಿಷಯ ಇದೆ. ಸಾವಿರಾರು ವರ್ಷಗಳ ನಂತರ ಯಾರಾದರೂ ಇಂದಿನ ಆಟಿಕೆಗಳನ್ನು ಮಣ್ಣಿಂದ ಅಗೆದು ತೆಗೆದರೆ ನಮ್ಮ ಇಂದಿನ ಸಮಾಜದ ಬಗ್ಗೆ ಅವ್ರು ಏನು ಯೋಚಿಸಬಹುದು?